ರಾಜ್ಯ ರಾಜಕಾರಣದಲ್ಲಿ ಈಗಾಗಲೇ ಚುನಾವಣಾ ಕಾವು ಏರತೊಡಗಿದೆ. ಪಂಚ ರಾಜ್ಯಗಳ ಗೆಲುವಿನ ಉತ್ಸಾಹದಲ್ಲಿರುವ ಬಿಜೆಪಿ ಅದೇ ಅಲೆಯನ್ನ ದಕ್ಷಿಣದಲ್ಲೂ ಮುಂದುವರಿಸುವುದಕ್ಕೆ ಸನ್ನದ್ಧವಾಗಿದೆ. ಮೇ 24ರಂದು ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ನಬೀನ್ ಬೆಂಗಳೂರಿಗೆ ಆಗಮಿಸ್ತಾ ಇದ್ದು ಮುಂದಿನ 2 ವರ್ಷಗಳ ಭವಿಷ್ಯದ ರೋಡ್ ಮ್ಯಾಪ್ ಸಿದ್ಧಪಡಿಸಲಿದ್ದಾರೆ. ಪ್ರಮುಖವಾಗಿ ಬೆಂಗಳೂರು ನಾರ್ತ್ ವ್ಯಾಪ್ತಿಯ 8 ವಿಧಾನಸಭಾ ಕ್ಷೇತ್ರಗಳ ಮುಖಂಡರೊಂದಿಗೆ ಸಭೆಯನ್ನು ನಡೆಸಲಿರುವ ನಬೀನ್ ಸಂಘಟನಾತ್ಮಕ ಸ್ಥಿತಿಗತಿಗಳ ಬಗ್ಗೆ ನಾಡಿ ಮಿಡಿತ ಪರೀಕ್ಷಿಸಲಿದ್ದಾರೆ. ಬಿಬಿಎಂಪಿ ಚುನಾವಣೆ ಹಾಗೂ ಮುಂದಿನ ವಿಧಾನಸಭೆ ಸಮರವನ್ನ ದೃಷ್ಟಿಯಲ್ಲಿಟ್ಟುಕೊಂಡು ಈಗಿನಿಂದಲೇ ಜವಾಬ್ದಾರಿ ಹಂಚಿಕೆ ಮಾಡುವಂತೆ ಕಟ್ಟುನಿಟ್ಟಿನ ಸೂಚನೆಯನ್ನ ನೀಡಲಿದ್ದಾರೆ. ಇನ್ನು ಈ ಭೇಟಿಯ ಅತ್ಯಂತ ನಿರ್ಣಾಯಕ ಹಂತ ಅಂತ ಹೇಳಿದ್ರೆ ಅದು ರಾಜ್ಯ ಬಿಜೆಪಿಯಲ್ಲಿನ ಗುಂಪುಗಾರಿಕೆಯನ್ನ ಶಮನ ಮಾಡುವಂಥದ್ದು. ಹೈಕಮಾಂಡ್ ಪಾಲಿಕೆ ತಲೆನೋವಾಗಿರುವಂತಹ ಈ ಮೊಸಕಿನ ಗುದ್ದಾಟಕ್ಕೆ ಪೂರ್ಣ ವಿರಾಮ ಹಾಕೋದಕ್ಕೆ ನಬೀನ್ ಮುಂದಾಗಿದ್ದಾರೆ. ಭೇಟಿಯ 2ನೇ ದಿನ ನಡೆಯಲಿರುವ ರಾಜ್ಯ ಕೋರ್ ಕಮಿಟಿ ಸಭೆಯಲ್ಲಿ ಪ್ರಮುಖ ನಾಯಕರೊಂದಿಗೆ ಮುಖಾಮುಖಿ ಚರ್ಚೆ ನಡೆಸಲಿರುವ ಅವರು ಪಕ್ಷದ ಒಗ್ಗಟ್ಟಿಗೆ ಧಕ್ಕೆ ತರುವವರ ವಿರುದ್ಧ ಶಿಸ್ತಿನ ಚಾಟಿ ಬೀಸುವ ಎಚ್ಚರಿಕೆಯನ್ನ ಕೂಡ ನೀಡಬಹುದು. ಭಿನ್ನಮತ ಮರೆತು ಶಿಸ್ತಿನ ಸಿಪಾಯಿಗಳಂತೆ ಕೆಲಸ ಮಾಡೋದಕ್ಕೆ ಹೈಕಮಾಂಡ್ ಖಡಕ್ ವಾರ್ನಿಂಗ್ ನೀಡುವಂತ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಒಟ್ಟಲ್ಲಿ ಪಂಚ ರಾಜ್ಯಗಳ ಅಭೂತಪೂರ್ವ ಗೆಲುವು ರಾಜ್ಯ ಬಿಜೆಪಿ ನಾಯಕರಲ್ಲಿ ಹೊಸ ಹುರುಪು ತುಂಬಿದೆ. ಸಂಘಟನೆಯ ಮಾಹಿತಿ, ಸೋಲು ಗೆಲುವಿನ ಲೆಕ್ಕಾಚಾರ ಹಾಗೂ ಪಕ್ಷದ ಬಲವರ್ಧನೆಯ ಟಾಸ್ಕ್ ಅನ್ನ ರಾಜ್ಯ ನಾಯಕರಿಗೆ ನಿತಿನ್ ನಬೀನ್ ನೀಡಲಿದ್ದಾರೆ. ರಾಷ್ಟ್ರೀಯ ಅಧ್ಯಕ್ಷರ ಈ ಭೇಟಿ ರಾಜ್ಯ ಬಿಜೆಪಿಯಲ್ಲಿ ಹೊಸ ಸಂಚಲನ ಮೂಡಿಸೋದರ ಜೊತೆಗೆ ಚುನಾವಣಾ ಕಣದಲ್ಲಿ ಎದುರಾಳಿಗಳಿಗೆ ಸೆಡ್ಡು ಹೊಡೆಯೋದಕ್ಕೆ ಅಡಿಪಾಯ ಹಾಕೋದಂತೂ ಗ್ಯಾರಂಟಿ.